ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಕೊಡು ಅನ್ನಲ್ಲ, ಕೊಡಿಲಿ. ನಾನು ಕೊಡಕ್ಕಿಲ್ಲ. ಕೊಡು ಕೊಡು. ಬಿಡಿ ನಂದನವ್ರೆ. ಕೊಡು ಅಂದೆ ತಾನೆ, ಕೊಡಿ. ಬುದ್ಧಿನೇ ಇಲ್ವಾ ನಿನಗೆ? ಬೇಡ ಬೇಡ ಅಂದ್ರೂ ಎಳ್ದಾಡ್ದೆ. ನೋಡಿ ಏನಾಯ್ತಂತ. ನೀವೇ ಎಳ್ತಾಡಿದ್ದು ತಾನೆ. ನಿಂಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥನೇ ಆಗಲ್ಲ. ಆಗ್ಲೇ ನನ್ನ ಕೈ ಕೊಟ್ಟಿದ್ರೆ ಹೀಗಾಗ್ತಿತ್ತ? ಯಾವಾಗ್ಲೂ ನಿಂದೆ ನಡಿಬೇಕನ್ನೋ ಹಠ ಅಲ್ವಾ ನಿನಗೆ? ವಾವ್, ಇಬ್ರು ಜಗಳ ಮಾಡ್ತಿದ್ದಾರೆ. ಒಳ್ಳೇದಾಯ್ತು. ಇವರಿಬ್ರು ಈ ಚಿಕ್ಕ ಪುಟ್ಟ ಜಗಳ ಇನ್ನೂ ದೊಡ್ಡದಾಗ್ಬೇಕು. ಈಗಿದು ಯಾರ ಕಿವಿಗೆ ಹೋಗಿ ಮುಟ್ಬೇಕೋ ಅವ್ರ ಕಿವಿಗೆ ಮುಟ್ಟತ್ತೆ. ನಂದನವ್ರೆ, ನಂದೇ ತಪ್ಪು. ನೀವು ಕೇಳ್ದಾಗೆ ನಾನು ಅದನ್ನ ಕೊಡ್ಬೇಕಾಗಿತ್ತು. ನನ್ನ ಕ್ಷಮಿಸ್ಬಿಡಿ. ಆದ್ರೆ ಮತ್ತೆ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ನೀವು ಅವತ್ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಕ್ಕೆ ಎಷ್ಟು ಒದ್ದಾಡ್ತಿದ್ದೀನಿ. ಈಗ ಮತ್ತೆ ಸಿಟ್ ಮಾಡ್ಕೋಬೇಡಿ. ನಿಮ್ ತಮ್ಮಯ್ಯ ಒಂದೇ ಒಂದ್ಸಲ ಮಾತಾಡಿ. ಸರಿ, ಈಗ ನೀವೇ ಮೈ ಒರ್ಸ್ಕೋತೀರಾ ಅಲ್ವಾ? ಆಯ್ತು, ನಾನು ನಿಮ್ ತಂಟೆಗೂ ಬರೋಕ್ಕಿಲ್ಲ. ಇರಿ ಒಂದ್ ನಿಮಿಷ. ತಗೊಳ್ಳಿ, ಮೈ ಒರ್ಸ್ಕೊಳ್ಳಿ. ಆದ್ರೆ ನನ್ನ ಜೊತೆ ಮಾತಾಡ್ದಲೆ ಮಾತ್ರ ಇರಬೇಡಿ. ನೀವು ನನ್ನ ಮೇಲೆ ಸಿಡುಕ್ತನೋ ಬೈತನೋ ಒಟ್ನಾಗೆ ನೀವು ನನ್ನ ಜೊತೆ ಮಾತಾಡ್ತಿದ್ರೆ ನನ್ಗೆ ಅದೇ ದೊಡ್ಡ ಖುಷಿ ಮತ್ತೆ ಸಮಾಧಾನ ನಂದನವ್ರೆ. ಈಗ ನೀವು ಅದನ್ನು ಮಾಡ್ತಿದ್ರೆ, ನೀವ್ ಹಿಂಗ್ ಸುಮ್ಮನಿದ್ರೆ ನನ್ ತುಂಬಾ ನೋವಾಗುತ್ತೆ ನಂದನವ್ರೆ. ಛೇ, ಎಂತ ಕೆಲಸ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳು ತರ ಜಗಳ ಮಾಡ್ಕೊಂಡು ನಿನ್ ಮನ್ಸನ್ನ ಪದೇ ಪದೇ ನೋಯಿಸ್ತಾ ಇದ್ದೀನಿ. ಸಾಧ್ಯ ಆದ್ರೆ ನನ್ನ ಕ್ಷಮಿಸ್ಬಿಡಿ ನಂದನವ್ರೆ. ಏನಾಯ್ತವ? ಹಲೋ, ನೋಡು ಪೂರ್ವಿ, ನಾಳೆನೆ ನೀನೇನ್ ಬರಕ್ ಹೋಗ್ಬೇಡ. ನಿಮ್ಮ ಅಪ್ಪಯ್ಯ ಬೇರೆ ಇರಕ್ಕಿಲ್ಲ. ಅವರು ಮೈಸೂರ್ನಾಗೆ ಏನೋ ಕೆಲ್ಸ ಐತಂತೆ. ನೀನು ಇನ್ನೊಂದಿನ ಬಾ. ಸರಿ ಬಿಡು. ಪೂರ್ವಿ, ಪದ್ಮಿನಿ ಸಂದಗೌಳ ಅಲ್ಲೇ ಅವಳ ಮಾತಾಡ್ಬೇಕು. ಹೂನವ, ಸಂದಗೌಳ ಕರಿ ಅವಳನ್ನ. ಅವಳ ಹತ್ರನೂ ಹೊಸಿ ಮಾತಾಡ್ಬೇಕು ಅನ್ಸ್ತೈತೆ. ಅವ್ವ, ಅದೇನಂದ್ರೆ ಬಾವ ಬಿದ್ದು ಕೈ ಕಾಲು ಎರಡು ಪೆಟ್ಟಾಗೈತೆ. ಏನ್ ಹೇಳ್ತಿದ್ಯವ್ವ? ಹಳಿ ಹತ್ರಗೆ ಪೆಟ್ಟಾಗೈತಾ? ಹೆಂಗೆ? ಏನು ಹಳಿ ಹತ್ರ ಪೆಟ್ಟಾಗೈತಾ? ಎಲ್ಲ ತೆಗ್ಯವ್ವ? ಅಯ್ಯೋ, ನೀವೇನು ಗಾಬರಿ ಆಗ್ಬೇಡಿ. ಬಾವ ಬಿದ್ದಿದ್ದು ಮನೇಲೆಯ. ಅದು ಎಣ್ಣೆ ಚೆಲ್ಲಿತ್ತು, ಅದ್ರ ಮೇಲೆ ಕಾಲಿಟ್ಬಿಟ್ಟು ಬಿದ್ದೋದ್ರು. ಕಾಲಿಗೆ ಸ್ವಲ್ಪ ಪೆಟ್ಟಾಗೈತೆ, ಕ್ರ್ಯಾಕ್ ಬಿದ್ದೈತೆ. ಆಮೇಲೆ ಕೈಗೂ ಸ್ವಲ್ಪ ನೋವಾಗೈತೆ. ಅದಕ್ಕೆ ಡಾಕ್ಟ್ರು ರೆಸ್ಟ್ ತಗೊಳಕ್ ಹೇಳವ್ರೆ. ಅಯ್ಯೋ, ಅದೆಂತ ಗ್ರಾಚಾರ. ಪಾಪ ಸಂದಾಗ ಓಡಾಡ್ಕೊಂಡಿದ್ರು. ಅಕ್ಕನೇ ಅವ್ರ ಊಟ ತಿಂಡಿ ಎಲ್ಲ ನೋಡ್ಕೋತಾವಳೆ. ಪಾಪ ಅವ್ರು ಓಡಾಡಕ್ಕೂ ಆಯ್ತಾ ಇಲ್ಲ. ಛೇ, ನೋಡ, ನಮ್ಗೆ ವಿಷಯನೇ ಗೊತ್ತಾಗ್ಲಿಲ್ಲ. ನೀನಾದ್ರೂ ಒಂದ್ ಫೋನ್ ಮಾಡಿ ಹೇಳಕ್ಕಿಲ್ವಾ? ಅಕ್ಕನೇ ಫೋನ್ ಮಾಡಿ ಯಾರಿಗೂ ಏನು ಹೇಳಕ್ ಹೋಗ್ಬೇಡ ಅಂದ್ಲು. ನೀವೇನು ಗಾಬರಿ ಪಟ್ಕೋಬೇಡಿ. ಬಾವ ಮತ್ತೆಲ್ಲ ಹುಷಾರಾಗವ್ರೆ. ಛೇ, ಈ ವಿಷಯ ಕೇಳಿ ಸ್ಯಾನೆ ಬೇಜಾರಾಯ್ತು. ನಿಮ್ಮ ಅಕ್ಕ ಬಾವನ್ನ ಹುಷಾರಾಗಿರಕ್ ಹೇಳು.
ನಾನು ನಾಳೆ ಯಾವಾಗಾರ ನಿಮ್ಮ ಬಾಬುನ್ ಫೋನ್ ಮಾಡ್ತೀನಿ. ಈಗ ಇಡ್ತೀನಿ ಕಣವ್ವ. ಸರಿ ಅವ್ವ. ಜಯಂತಿ, ನಂದನ್ ಹೇಗಿದ್ದಾನೆ? ಅಮ್ಮಾಜಿ, ನಂದನ್ ಚೇತರಿಸ್ಕೊಳ್ತಾ ಇದ್ದಾನೆ. ನೀವೇನು ಯೋಚನೆ ಮಾಡಬೇಡಿ, ಬೇಗ ಹುಷಾರಾಗ್ತಾನೆ. ಅಷ್ಟಾದ್ರೆ ಸಾಕು. ಅವನು ಬಿದ್ದಾಗ್ನಿಂದ ನನ್ನ ಮನಸ್ಸೇ ಸರಿ ಇಲ್ಲ. ಪಾಪ ಮಾಲ್ತಿನೂ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹೊರಟು ಬರ್ತೀನಿ ಅಂದ್ಲು. ಪರವಾಗಿಲ್ಲ, ನಾವೆಲ್ಲ ಇದ್ದೀವಿ, ನೋಡ್ಕೋತೀವಿ ಅಂದೆ. ಹೌದು ಅಮ್ಮಾಜಿ, ಪಾಪ ಅಕ್ಕ ಹೋಗಿರೋದು ಅವ್ರ ಅಣ್ಣಂಗೆ ಹುಷಾರಿಲ್ಲ ಅಂತ. ಅವ್ರೇನು ಬರೋದು ಬೇಡ ಬಿಡಿ, ನಂದನ್ನ ನೋಡ್ಕೊಳ್ಳೋದಿಕ್ಕೆ ನಾವೆಲ್ಲ ಇದ್ದೀವಲ್ಲ. ಅಮ್ಮಾಜಿ, ಅದು ಏನು ವಿಷಯ? ನಂದನೇನೋ ಹುಷಾರಾಗ್ತಾ ಇದ್ದಾನೆ, ನಮಗೆಲ್ಲ ಖುಷಿನೇ. ಆದರೆ ನಂದನ್ ಜೊತೆ ಪದ್ಮಿನಿ ಆಗಾಗ ಜಗಳ ಆಡ್ತಾನೆ ಇರ್ತಾಳಂತೆ. ಏನು? ಪದ್ಮಿನಿ ನಮ್ಮ ನಂದನ್ ಜೊತೆ ಯಾರು ಜಗಳ ಮಾಡ್ತಾನೆ? ಅದೇ ಅಮ್ಮಾಜಿ, ಅವರಿಬ್ರು ಮಧ್ಯೆ ಇತ್ತಲ್ಲ ಮನಸ್ತಾಪ, ಇನ್ನೂ ಸರಿ ಹೋಗಿಲ್ಲ ಅನ್ಸುತ್ತೆ. ಅದಕ್ಕೆ ಇಲ್ಲ ಇಲ್ಲ, ಅವರಿಬ್ರು ಈಗ ಚೆನ್ನಾಗಿದ್ದಾರೆ. ಏನೋ ಗೊತ್ತಿಲ್ಲ ಅಮ್ಮಾಜಿ, ಪದ್ಮಿನಿ ಜಗಳ ಆಡ್ತಿದ್ದಾಳೆ ಅಂತ ಚಂಚಲ ಹೇಳಿದ್ಲು. ನಾನೇ ನೋಡಿಲ್ಲ. ಆದ್ರೆ ಚಂಚಲ ಏನ್ ಸುಳ್ಳು ಹೇಳಲ್ವಲ್ಲ ಅಮ್ಮಾಜಿ? ಚಂಚಲನ ಕೈ. ಚಂಚಲ, ಚಂಚಲ, ಬಂದೆ ಅತ್ತೆ. ಏನತ್ತೆ? ಅಮ್ಮಾಜಿ ಕರೆದ್ರು. ಚಂಚಲ, ನಂದನ್ ಜೊತೆ ಪದ್ಮಿನಿ ಜಗಳ ಆಡ್ತಿದ್ಲು ಅಂತ ಹೇಳಿಯಂತೆ, ನಿಜಾನಾ? ನಾನು ಯಾಕೆ ಸುಳ್ಳು ಹೇಳಿ? ನಾನು ರಾತ್ರಿ ರೂಮ್ ಹತ್ರ ಹೋದಾಗ ಅವರಿಬ್ರು ಜೋರಾಗಿ ಜಗಳ ಆಡ್ತಿದ್ರು. ಪಾಪ ನಂದನ್ ಮೇಲೆ ಪದ್ಮಿನಿ ಎಷ್ಟು ಜೋರಾಗಿ ಕೂಗಾಡ್ತಿದ್ಲು ಗೊತ್ತಾ? ಅಲ್ಲ, ಅವ್ನಿಗೆ ಹುಷಾರಿಲ್ಲ ಅನ್ನೋ ಕನಿಕರ ಬೇಡವಾ ಅವಳಿಗೆ? ಇಲ್ಲ, ಪದ್ಮಿನಿ ಈ ಥರ ಮಾಡ್ತಾಳೆ ಅಂತ ನನಗೆ ನಂಬಿಕೆ ಬರ್ತಾ ಇಲ್ಲ. ಅತಿಯಾದ ನಂಬಿಕೆ ಒಳ್ಳೇದಲ್ಲ ಅಮ್ಮಾಜಿ. ಅಂದ್ರೆ ಪದ್ಮಿನಿ ನೀವ್ ಅನ್ಕೊಂಡಷ್ಟು ಮುಗ್ದೆ ಅಲ್ಲ ಅಂತ ಹೇಳಕ್ ಬಂದೆ. ನೀವ್ ಅವಳ ಮುಂದೆ ಇದ್ದಾಗ ಅವಳು ನಂದನ್ ಹತ್ರ ಚೆನ್ನಾಗೇ ಮಾತಾಡ್ತಾಳೆ, ಆದ್ರೆ ರೂಮಲ್ಲಿ ನಡೀತಿರೋದೇ ಬೇರೆ. ಇದನ್ನ ನೋಡಿರೋದಕ್ಕೆ ಹೇಳ್ತಿರೋದು. ಅಲ್ಲ ಅಮ್ಮಾಜಿ, ನಾವ್ ಯಾರಾದ್ರೂ ತಪ್ಪು ಮಾಡಿದ್ರೆ ನೀವು ಸರಿಯಾಗಿ ಕ್ಲಾಸ್ ತಗೊಳ್ತಿದ್ರಿ. ಆದ್ರೆ ಆ ಪದ್ಮಿನಿ ಮೇಲೆ ನಿಮ್ಗೆ ಯಾಕೆ ಇಷ್ಟ ಅಂಧವಿಶ್ವಾಸನೋ ನಮ್ಗೆ ಗೊತ್ತಿಲ್ಲ. ನಾನು ಹೋಗಿ ನೋಡ್ತೀನಿ. ಒಂದು ವೇಳೆ ನೀನು ಹೇಳಿದ್ದು ನಿಜ ಆಯಿತು ಅಂದರೆ ಪದ್ಮಿನಿ ಮೇಲೆ ಏನು ಕ್ರಮ ತಗೋಬೇಕೋ ನಾನು ತಗೋತೀನಿ. ಯಾಕೆ ಹಂಗೆ ನೋಡ್ತಿದ್ದೀರಾ ನಂದನ್ ಅವರೇ? ಏನಿದಲ್ಲ, ರೂಮಲ್ಲಿ ಏನೇನೋ ಚೇಂಜಸ್ ಮಾಡಿದ್ಯಾ? ಹೌದು ನಂದನ್ ಅವರೇ, ನೀವು ಈ 1 ವಾರ ಹೆಚ್ಚು ಸಮಯ ಈ ರೂಮಲ್ಲೇ ಕಳೀತೀರಾ. ಅದಕ್ಕೆ ನಿಮಗೆ ಬೇಜಾರಾಗಬಾರ್ದು, ಮತ್ತೆ ನಿಮ್ಮ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ಕೆಲವೊಂದು ಬದಲಾವಣೆ ಮತ್ತೆ ವ್ಯವಸ್ಥೆ ಮಾಡೀನಿ. ಅಲ್ಲಿ ನೋಡಿ, ನಿಮ್ಗೆ ಇಷ್ಟವಾದ ಕಲರ್ ಕರ್ಟನೆ ಹಾಕಿದ್ದೀನಿ. ಮತ್ತೆ ಇಲ್ಲಿ ನೋಡಿ, ನೀವು ವೀಲ್ ಚೇರ್ ಮೇಲೆ ಕೂತು ಕೆಳಗಡೆ ಕಾಲಿಟ್ಟಾಗ ಮೆತ್ಕಿರ್ಲಿ ಅಂತ ಹೊಸ ಕಾರ್ಪೆಟ್ ತರಿಸಿದ್ದೀನಿ. ಇನ್ನು ನೀವು ವೀಲ್ ಚೇರ್ ಮೇಲೆ ಕೂತು ಟೇಬಲ್ ಮೇಲೆ ಲ್ಯಾಪ್ಟಾಪ್ ಇಟ್ಕೊಂಡು ವರ್ಕ್ ಮಾಡ್ತೀರಲ್ವಾ, ಹಿಂಗೆ ಕೂತು ಕೂತು ಆಯಾಸ ಅನ್ಸಿದ್ರೆ ಬೆಡ್ ಮೇಲೆ ಕೂತ್ಕೊಳ್ಳಿ. ಅದಕ್ಕೆ ಈ ಎಕ್ಸ್ಟೆನ್ಷನ್ ಬಾಕ್ಸ್ ತರಿಸಿದ್ದೀನಿ. ವರ್ಕ್ ಮಾಡ್ತಾ ಲ್ಯಾಪ್ಟಾಪು ಮತ್ತು ಫೋನ್ನ ಚಾರ್ಜ್ ಮಾಡ್ಕೋಬೋದು. ಮತ್ತೆ 3 ಹೊತ್ತು ಫೋನು ಲ್ಯಾಪ್ಟಾಪು ಅಂತ ನೋಡ್ಕೊಂಡು ಕುತ್ಕೋಬೇಡಿ. ಇಲ್ಲಿ ಪುಸ್ತಕಗಳನ್ನ ತಂದಿದ್ದೀನಿ, ಆಗಾಗ ಓದಿ, ಮನಸ್ಸು ಫ್ರೆಶ್ ಅನಿಸ್ತೈತೆ, ಸರಿನಾ? ಮತ್ತೆ ಫ್ಲಾಸ್ಕಲ್ಲಿ ಬಿಸಿನೀರಿದೆ, ಕುಡಿದು ಖಾಲಿ ಆದಾಗ ಹೇಳಿ, ನಾನು ಹೋಗಿ ತೊಗೊಂಬರ್ತೀನಿ. ಕೊನೆಯದಾಗಿ ಬಾಲ್ಕನಿ, ನಿಮ್ಗೆ ಎಷ್ಟೊತ್ತಿಗೆ ಅಲ್ಲಿಗೆ ಹೋಗ್ಬೇಕಂತ ಅನ್ಸುತ್ತೆ ನನಗೆ ಹೇಳಿ, ನಾನು ಕರ್ಕೊಂಡು ಹೋಗ್ತೀನಿ. ಸಂಜೆ ಹೊತ್ನಾಗೆ ಆಕಾಶ ನೋಡ್ತಾ ಹಕ್ಕಿಗಳ ಹಾರೋದನ್ನ ನೋಡ್ತಿದ್ರೆ ಮನ್ಸಿಗೆ ಎಷ್ಟು ಖುಷಿ ಅನ್ಸುತ್ತಲ್ಲ ನಂದನ್ ಅವರೇ.
ಅವರಿಬ್ರು ಅಷ್ಟು ಅನ್ಯೋನ್ಯವಾಗಿದ್ದಾರೆ. ಜಗಳ ಮಾಡ್ಕೋತಾ ಇದ್ರು ಅಂತ ಯಾಕೆ ಸುಳ್ಳು ಹೇಳಿದ್ರೆ ಇಬ್ರು? ಅದು ಅಮ್ಮಾಜಿ, ಪದ್ಮಿನಿ ನಂದನ್ ಜೊತೆ ಜಗಳ ಮಾಡ್ತಿದ್ಲು ಅಲ್ವಾ ಚಂಚಲ? ಹ್ಞೂ ಅಮ್ಮಾಜಿ, ನಾನೇ ಕೇಳಿಸ್ಕೊಂಡಿದ್ದೀನಿ. ಸುಳ್ಳು ಮಾತಾಡಬೇಡ ಚಂಚಲ. ಅವಳು ಅವನಿಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾಳೆ ಗೊತ್ತಿದ್ಯಾ ನಿನ್ಗೆ? ಅವನಿಗೇನ್ ಇಷ್ಟ ಆಗುತ್ತೋ ಅದನ್ನೇ ಮಾಡ್ತಿದ್ದಾಳೆ. ಅವನ್ ಬೇಗ ಹುಷಾರಾಗ್ಲಿ ಅಂತ ಹಂಬಲಿಸ್ತಿದ್ದಾಳೆ ಅವಳು. ಹೀಗಿರುವಾಗ ಪದ್ಮಿನಿ ನಂದನ್ ಹತ್ರ ಯಾಕೆ ಜಗಳ ಮಾಡ್ತಾಳೆ? ಅವರಿಬ್ರು ತಮಾಷೆಗೆ ಮಾತಾಡೋದನ್ನ ನೀನು ಜಗಳ ಮಾಡ್ತಿದ್ದಾರೆ ಅಂತ ಅನ್ಕೊಂಡಿರ್ಬೋದು. ಮೊದಲು ಇನ್ನೊಬ್ಬರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳ್ಳೋದು ಬಿಡಿ, ಎಲ್ಲ ಸರಿ ಹೋಗತ್ತೆ. ನಂದನವ್ರೆ, ನಿಮ್ಗಿದೆಲ್ಲ ಇಷ್ಟ ಆಯ್ತಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು ಪದ್ಮಿನಿ. ನೀನ್ ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ತಾ ಇದೀಯಾ? ನನಗೋಸ್ಕರ ಅನ್ನೋದಾದ್ರೆ ನಾನು ನಿನಗೆ ಏನಾಗಬೇಕು ಅಂತನೂ ಹೇಳು. ಗಂಡನ ಅಲ್ವಲ್ಲ? ನಾನು ನಿನಗೆ ತಾಳಿನೇ ಕಟ್ಟಿಲ್ಲ. ಇಲ್ಲ ಲವ್ವರ? ಇಲ್ಲ, ಅದೂ ಅಲ್ಲ. ಮತ್ತೆ ಯಾಕೆ ಇದನ್ನೆಲ್ಲ ಮಾಡ್ತಿದ್ಯಾ ಪದ್ಮಿನಿ? ನಾನು ನಿನ್ಗೋಸ್ಕರ ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ. ಯಾಕಂದ್ರೆ ನಾನು ನಿನ್ನ ಮನ್ಸಾರೆ ಪ್ರೀತಿಸ್ತೀನಿ. ನನ್ನ ಪಾಲ್ಗೆ ಈ ಮದುವೆ, ಈ ತಾಳಿ ಎಲ್ಲ ಒಂದು ಸಂಕೇತ. ಸಮಾಜಕ್ಕೆ ನಾವು ಗಂಡ ಹೆಂಡತಿ ಅಂತ ಸಾಬೀತು ಮಾಡೋ ಒಂದು ದಾಖಲೆ ಅಷ್ಟೇ. ಆದರೆ ನಿನಗೆ ಹಾಗಲ್ವನ? ನಿನಗೆ ತಾಳಿನೇ ಮುಖ್ಯ. ಮನಸ್ಸಲ್ಲಿರೋ ನಿನ್ನ ಪ್ರೀತಿನ ನಿರ್ಧಾರ ಮಾಡೋದು ಆ ಚಿನ್ನದ ಎಳೆಗಳು ಮತ್ತೆ ಆ ಕರಿಮಣಿಗಳು ಅಲ್ವಾ? ಅದೊಂದನ್ನ ನಿನ್ನ ಕುತ್ತಿಗೆಗೆ ಹಾಕಿಲ್ಲ ಅನ್ನೋ ಕಾರಣಕ್ಕೆ ನೀನು ನನ್ನನ್ನೇ ದೂರ ಮಾಡ್ಕೊಳಕ್ ರೆಡಿ ಆಗ್ಬಿಟ್ಟೆ ಅಲ್ವಾ? ನನ್ನನ್ನ ನಿನ್ನ ತಂಗಿ ಜೊತೆ ಒಂದ್ ಮಾಡಕ್ ಹೊರಟ್ಬಿಟ್ಟಿಯಲ್ಲ ಪದ್ಮಿನಿ. ಹಾಗಿದ್ಮೇಲೆ ಯಾಕೆ ಇದನ್ನೆಲ್ಲ ಮಾಡ್ತಾ ಇದೀಯ? ಯಾಕೆ ನನ್ನ ಮೇಲೆ ಇಷ್ಟು ಕಾಳಜಿ ನಿಂಗೆ? ನಾನು ಮೊನ್ನೆ ಬಿದ್ದಾಗ ನೀನ್ ಯಾಕಷ್ಟು ಒದ್ದಾಡ್ದೆ ಪದ್ಮಿನಿ? ಯಾಕಂದ್ರೆ ನೀವು ಮೊದ್ಲಿನ ತರ ನಗ್ನಗ್ತಾ ಇರ್ಬೇಕು. ನಿಮ್ ಎಲ್ಲ ಕೋಪನೂ ಹೋಗ್ಬೇಕು. ನೀವು ನನ್ನ ಮಾತು ಕೇಳಿಸ್ಕೋಬೇಕು. ಮದ್ವೆಲಿ ಏನ್ ನಡೀತು, ನಾನು ಯಾಕೆ ಡ್ಯಾನ್ಸ್ ಶೋಗೆ ಹೋದೆ ಅನ್ನೋದು ನೀವು ತಿಳ್ಕೋಬೇಕು. ಒಂದೇ ಒಂದು ಅವಕಾಶ ಕೊಡಿ, ನಾನು ನಿಮ್ಗೆ ಎಲ್ಲ ಹೇಳ್ಬಿಡ್ತೀನಿ. ಪ್ಲೀಸ್ ನನ್ನ ಮಾತು ಕೇಳಿಸ್ಕೊಳ್ಳಿ ನಂದನವ್ರೆ. ಒಂದಲ್ಲ 100 ಮಾತಾಡಿ ಕೇಳಿಸ್ಕೊತೀನಿ. ನೀನ್ 100 ತಪ್ಪು ಮಾಡಿದ್ರು ನಾನು ಕ್ಷಮಿಸ್ತೀನಿ. ಆದ್ರೆ ನಂದು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡು ಪದ್ಮಿನಿ. ನಾನು ನಿನಗೇನಾಗಬೇಕು? ಆ ಪದ್ಮಿನಿದು ಲಕ್ಕು ಅಂದ್ರೆ ಲಕ್ಕು. ಅದೇನ್ ಅದೃಷ್ಟ ಮಾಡಿದಳೋ. ನಂದನ್ ಅಂತ ನಂದನ್ ಅವಳನ್ನ ಇಷ್ಟಪಟ್ಟ. ಅಮ್ಮಾಜಿ ಅಂತ ಅಮ್ಮಾಜಿ ಅವಳನ್ನ ಇಷ್ಟಪಟ್ಟು ಈ ಮನೆ ಸೊಸೆಯಾಗಿ ಮಾಡ್ಕೊಂಡ್ರು. ಹಳ್ಳಿ ಹುಡುಗಿ ಆದ್ರೂ ಈ ಮನೇಲಿ ಅವಳಿಗಿರೋ ಅಷ್ಟು ಬೆಲೆ ನಮ್ಗಿಲ್ಲ. ಅಮ್ಮಾಜಿ ದೃಷ್ಟಿಲಿ ಅವಳು ಯಾವಾಗ್ಲೂ ಮೇಲೆ ಇರ್ತಾಳೆ, ಕೆಳಗ್ ಬೀಳ್ಸೋದಿಕ್ಕಾಗೋದೇ ಇಲ್ಲ. ಕೆಳಗ್ ಬೀಳಿಸ್ಲೇಬೇಕು. ಅದೇ ನಮ್ಗಿರೋ ಚಾಲೆಂಜ್ ಅತ್ತೆ. ಮಾಡಿರೋ ಪ್ರಯತ್ನ ಎಲ್ಲ ವ್ಯರ್ಥ ಆಗಿದೆ. ಮತ್ತೇನ್ ಮಾಡೋದಿದೆ ಹೇಳು? ಏನಾದ್ರೂ ಮಾಡ್ಲೇಬೇಕು. ಒಟ್ನಲ್ಲಿ ಅಮ್ಮಾಜಿ ದೃಷ್ಟಿಲಿ ಅವಳು ಕೆಟ್ಟೋಳಾಗ್ಲೇಬೇಕು. ಹಾಗಾದ್ರೆ ನಂದನಿಂದ ಅವಳನ್ನ ದೂರ ಮಾಡು ಚಂಚಲ. ನಂದನ್ ಪ್ರೀತಿನೇ ಅವಳಿಗೊಂದು ದೊಡ್ಡ ಅಸ್ತ್ರ. ಅದನ್ನ ಅವಳ ಕೈಯಿಂದ ಕಿತ್ಕೊಂಡ್ರೆ ಅವಳನ್ನ ಈಸಿಯಾಗಿ ಸೋಲ್ಸ್ಬೋದು. ಅದಕ್ಕೆ ಏನ್ ಮಾಡೋಣ ಅತ್ತೆ? ನಂದನ್ ಬಿದ್ದಿದ್ದು ಪದ್ಮಿನಿಯಿಂದ ಅಂತ ಅವಳು ತಲೆ ಕಟ್ಟೋಣ ಅನ್ಕೊಂಡ್ವಿ.
ಆದ್ರೆ ಅದು ವರ್ಕೌಟ್ ಆಗಿಲ್ಲ. ಇನ್ನು ಅಮ್ಮಾಜಿ ಥ್ರೂ ಹೋಗಿ ಅವಳು ನಂದನ್ ಹತ್ರ ಸುಳಿದೇ ಇರೋ ಹಾಗೆ ಮಾಡೋಣ ಅನ್ಕೊಂಡ್ವಿ. ಆ ಪ್ಲಾನು ಫ್ಲಾಪ್ ಆಯ್ತು. ಅವಳು ನಂದನ್ ಹತ್ರ ಜಗಳ ಮಾಡ್ತಾಳೆ ಅಂತ ಅಮ್ಮಾಜಿ ಹತ್ರ ಕಂಪ್ಲೇಂಟ್ ಮಾಡಿದ್ವಿ. ಅದು ನಮ್ಗೆ ಉಲ್ಟಾ ಹೊಡಿತು. ಅವಳನ್ನ ಹೇಗಾದ್ರೂ ಮಾಡಿ ಕೆಳ ಬೀಳಿಸ್ಬೇಕಲ್ಲ ಅತ್ತೆ. ಐಡಿಯಾ ಏನು? ಬೀಳಿಸ್ಬಿಟ್ರೆ ಯಾರನ್ನ? ಇನ್ಯಾರನ್ನ? ಆ ಪದ್ಮಿನಿನ. ನಂದನ್ನ ಬೀಳಿಸ್ದೆ, ಬಟ್ ವರ್ಕೌಟ್ ಆಗ್ಲಿಲ್ಲ. ಈ ಸರಿ ಪದ್ಮಿನಿನ ಬೀಳಿಸ್ತೀನಿ. ಆಗವಳು ನಂದನ್ನಿಂದ ದೂರ ಇರ್ಲೇಬೇಕಲ್ವಾ? ಮತ್ತೆ ಎಣ್ಣೆ ಚಲ್ತ್ಯಾ? ಇದು ಬಿಟ್ಟು ನಿನಗ್ ಬೇರೆ ಐಡಿಯಾ ಹೊಳೆಯೋದೇ ಇಲ್ವಾ? ಈ ಸರಿ ಎಣ್ಣೆ ಅಲ್ಲ, ಶ್ಯಾಂಪು ಚೆಲ್ತೀನಿ. ಅವಳು ಜಾರ್ ಬಿದ್ದು ಕೈಯೋ ಕಾಲೋ ಮುರ್ಕೊಂಡು ಅವಳು ತವ್ರ ಮನೆಗೆ ಹೋಗ್ತಾಳೆ. ಒಂದ್ಸರಿ ಅವಳು ಅಲ್ಲಿಗೆ ಹೋದ್ಮೇಲೆ ಇಲ್ಲಿಗೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳೋದೇನು ಕಷ್ಟ ಅಲ್ಲ. ಇಲ್ಲಿ ನಂದನ್ ಬ್ರೈನ್ ವಾಶ್ ಮಾಡಿದ್ರೆ ಆಯ್ತು. ಹೇಗಿದೆ ಐಡಿಯಾ? ಐಡಿಯಾ ಏನೋ ಚೆನ್ನಾಗೇ ಇದೆ. ಬೇರೆ ಯಾರಾದ್ರೂ ಬಿದ್ರೆ? ಹಾಗೇನ್ ಆಗಲ್ಲ ಅತ್ತೆ. ನನ್ ಶ್ಯಾಂಪು ಚೆಲ್ಲೋದು ಅವಳ ಬಾತ್ರೂಮ್ ಅಲ್ಲೇ. ಬಾತ್ರೂಮ್ ಬಲ್ಬ್ ತೆಗ್ದ್ಬಿಡ್ತೀನಿ. ಅವಾಗ ಕಾಣಿಸಲ್ಲ, ಅವಳು ಜಾರ್ ಬಿದ್ದೇ ಬೀಳ್ತಾಳೆ. ನನಗೆ ತಾಳಿ ಕಟ್ಲಿ ಬಿಡ್ಲಿ, ಸಪ್ತಪದಿ ತುಳಿಲಿ ಬಿಡ್ಲಿ, ಯಾವ್ರು ಮಾಡಿರೋ ಜೋಡಿ ನಮ್ದು. ನಾನು ನಿಮ್ ಹೆಂಡ್ತಿನೇ ಅಂತ ಇದೇ ಒಂದ್ಸಲ ಹೇಳ್ಪದ್ದೀನಿ. ನಡೆದಿದ್ದು ಎಲ್ಲ ಮರೆತು ಖುಷಿಯಾಗಿ ನಿನ್ ಜೊತೆ ಬಾಳ್ತೀನಿ. ಹೇಳ್ತೀಯ? ಮಾತಾಡ್ಪದ್ಮಿನಿ, ಒಂದೇ ಒಂದ್ಸಲ ಶಾಸ್ತ್ರ, ಸಂಪ್ರದಾಯ, ಸಮಾಜ, ಸತ್ಯ ಅನ್ನೋದೆಲ್ಲ ಬಿಟ್ಟು ನಮ್ ಪ್ರೀತಿ ಬಗ್ಗೆ, ಬರೀ ನಿನ್ನ ಬಗ್ಗೆ ಯೋಚಿಸು ಪದ್ಮಿನಿ. ನಾನು ನಿನ್ ಗಂಡ ತಾನೆ, ನೀನೇ ನನ್ನ ಹೆಂಡತಿ ತಾನೆ. ಒತ್ತಾಯಕ್ಕಾಗ್ಲಿ, ದಾಕ್ಷಿಣ್ಯಕ್ಕಾಗ್ಲಿ, ನಿಮ್ ಖುಷಿ ಪಡ್ಸಕ್ಕಾಗ್ಲಿ ಸುಳ್ಳನ್ನ ಸತ್ಯ ಅಂತ ಒಪ್ಕೊಳಕ್ಕಾಗಕ್ಕಿಲ್ಲ ನಂದನವ್ರೆ. ನೀವು ತಾಳಿ ಕಟ್ಟಿರೋದು ಪೂರ್ವಿಗೆ ಅಲ್ವಾ, ಅದಕ್ಕೆ. ಸಾಕು, ಇನ್ನೇನು ಮಾತಾಡ್ಬೇಡ, ಸಾಕು. ಅಲ್ಲ, ನಿನ್ ಯಾವ ಉಪಚಾರನೂ ಬೇಡ, ಏನೂ ಬೇಡ. ಇದನ್ನೆಲ್ಲ ಎತ್ಕೊಂಡು ಹೋಗು. ಜಸ್ಟ್ ಗೆಟ್ ಔಟ್. ಹಲೋ ಪದ್ದು, ಹೇಳವಾ, ಹೆಂಗಿದೆಯಾ? ನಂದನ್ನವ್ರೇನೋ ಏಟ್ ಮಾಡ್ಕೊಂಡ್ರಂತೆ, ಹೆಂಗಿದಾರವ ಈಗ? ಪರವಾಗಿಲ್ಲ ಅತ್ಯವ, ಅವ್ರಿಗೆ ನನ್ನ ಮೇಲೆ ಕೋಪ ಸ್ವಲ್ಪನೂ ಕಮ್ಮಿ ಆಗಿಲ್ಲ. ನನ್ನ ತುಂಬಾ ತಪ್ಪು ತಿಳ್ಕೊಂಡಿದ್ದಾರೆ. ನಾನು ಏನ್ ಮಾತಾಡಿದ್ರು ಕೇಳಿಸ್ಕೊಂತಿಲ್ಲ. ನನ್ನ ಮುಖ ನೋಡೋಕ್ಕೂ ಇಷ್ಟಪಡ್ತಿಲ್ಲ ಅತ್ಯವ. ನಾನು ಹೇಳ್ದಂಗ್ ಮಾಡ್ತಿದೀಯೋ ಇಲ್ವೋ? ಹಂಗೆ ಮಾಡ್ದೆ. ಅವ್ರಿಗೆ ಎಲ್ಲಾ ಕೆಲ್ಸನೂ ಮಾಡ್ಕೊಡ್ತಾ ಅವ್ರ ಜೊತೆನಾಗೆ ಇದ್ದೆ. ಆದ್ರೆ ಅವ್ರಿಗೆ ಯಾವ್ದು ಇಷ್ಟನೇ ಆಗ್ಲಿಲ್ಲ ಅತ್ಯವ. ಹೌದಾ? ಮತ್ತೊಂದ್ ಕಡೆ ಪೂರ್ವಿ ಊರ್ಗ್ ಹೋಗ್ತೀನಿ, ನಾನು ಈ ಮನೇಲಿ ಇರಕ್ಕಿಲ್ಲ ಅಂತವಳೆ. ನನ್ಗೆ ಏನ್ ಮಾಡ್ಬೇಕಂತಾನೆ ಅರ್ಥ ಆಗ್ತಿಲ್ಲ ಅತ್ಯವ. ಅಯ್ಯೋ, ಅವಳನ್ ಮಾತ್ರ ಹೋಗಕ್ ಬಿಡ್ಬೇಡ ಕಣವ. ಅಂದ್ರೆ ಇಲ್ಲಿ ಪರಿಸ್ಥಿತಿ ಹೊಸ ಸಂದಾಕಿಲ್ಲ. ಅಂದ್ರೆ ತುಂಬಾ ತೊಂದ್ರೆನಾಗಿದ್ದೀರಾ ಅತ್ಯವ? ಹಂಗಲ್ಲ ಕಣವ, ಆದ್ರೂ ಅವಳಿಲ್ ಬಂದು ಯಾಕೆ ಪಾಡ್ಪಡ್ಬೇಕು ಹೇಳು? ಅದಲ್ಲೇ ಇರ್ಲಿ ಬಿಡು. ಆದ್ರೆ ನೀನ್ ಮಾತ್ರ ನಂದನ್ನವ್ರ ಮುಂದೆ ಪೂರ್ವಿ ನಿಮ್ ಹೆಂಡ್ತಿ ಅಂತ ಮಾತ್ರ ಹೇಳಕ್ ಹೋಗ್ಬೇಡ ಕಣವ.
ಯಾಕಂದ್ರೆ ಅದ್ ಯಾವತ್ತೂ ನಡಿಯಕ್ ಸಾಧ್ಯನೇ ಇಲ್ಲ. ಈ ವಿಚಾರದಾಗೆ ನಾನಂತೂ ನಿಂಗೆ ಯಾವತ್ತೂ ಸಪೋರ್ಟ್ ಮಾಡಕ್ಕಿಲ್ಲ ತಿಳ್ಕ. ನನ್ಗೀಗ ನಂದನ್ ಅವರು ಮೊದ್ಲಿನ ಥರ ಆಗ್ಬೇಕತ್ಯವ. ಅವ್ರ ದೇಹದ ಆರೋಗ್ಯ ಬೇಗ ಸುಧಾರಿಸ್ತೈತೆ, ಆದ್ರೆ ಅವ್ರ ಮನ್ಸು ಸರಿ ಹೋಗ್ಬೇಕತ್ಯವ. ಅದಕ್ಕೊಂದೇ ಮದ್ದು ಕಣವ, ಏನತ್ಯವ? ನಿನ್ನ ಪ್ರೀತಿ. ನಂದನ್ನವ್ರು ಎಷ್ಟಾರ ಬೈಲಿ, ಎಷ್ಟಾರ ಕೋಪ ಮಾಡ್ಕೊಳ್ಳಿ, ನೀನು ಮಾತ್ರ ಜಗಬೇಡ. ಅವ್ರಿಗೆ ನೀನು ಪ್ರೀತಿ ತೋರಿಸ್ತಾನೆ ಇರೋ. ನಾನು ಅವತ್ತೇ ಹೇಳಿದ್ದೆ ಅಲ್ವಾ, ಹೆಂಡತಿ ಒಂದು ನಗು ಮುಂದೆ ಗಂಡನ ಕೋಪ ಕರ್ಗೋಗ್ತೈತೆ ಅಂತ. ಅವರು ನಿನ್ ನಗು ಮುಂದೆ ಸೋಲ್ತಾರೆ. ನೀನು ಮಾತ್ರ ಛಲ ಬಿಡದೆ ಅವ್ರ ಮುಂದೆ ನಗ್ನಗ್ತಾ ಓಡಾಡ್ಕೊಂಡಿರವ. ಅವ್ರಿಗೇನಾರ ಬೇಕು ಅಂದ್ರೆ ನೀನೇ ಅವ್ರ ಕಣ್ಮುಂದೆ ನಿಲ್ಬೇಕು. ಅವ್ರಿಗೆ ನಿನ್ ಮೇಲೆ ಸ್ಯಾನೆ ಪ್ರೀತಿ ಐತೆ ಕಣವ. ಸೂರ್ಯಂಗೆ ಮೋಡ ಮರಿಯಾದಂಗೆ ನಿನ್ ಪ್ರೀತಿಗೆ ಅವ್ರ ಕೋಪ ಮರೆ ಮಾಡೈತೆ ಕಣವ. ನೀನ್ ಅದನ್ನ ಸರಿಸ್ಬಿಟ್ರೆ ಎಲ್ಲ ಸರಿ ಹೋಗ್ತೈತೆ ಕಣವ.